ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 12 ಏಪ್ರಿಲ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಿನ್ನೆಯಿಂದ ನಾವು ಸಂಪೂರ್ಣವಾಗಿ ಕನ್ನಡದಲ್ಲಿ ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಷಯವನ್ನು ಶೇರ್ ಮಾಡಿ. ನಿನ್ನೆ ನಾವು ಕೇಳಿದ್ದ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಹಾಲಿನ ಉತ್ಪನ್ನಗಳಿಗೆ ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ ಮೊದಲ ರಾಜ್ಯ ಯಾವುದು ಅಂತ. ವಿಚ್ ಸ್ಟೇಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಅ ಕೋಆಪರೇಟಿವ್ ಬ್ಯಾಂಕ್ ಫಾರ್ ಮಿಲ್ಕ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್. ಮೊದಲ ಬಾರಿಗೆ ಹಾಲಿನ ಉತ್ಪನ್ನಗಳಿಗೆ ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ ರಾಜ್ಯ. ಆಪ್ಷನ್ಗಳಲ್ಲಿ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕರ್ನಾಟಕ ಅಂತ ಇತ್ತು. ಸೊ ಇದರ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯವು ಭಾರತದಲ್ಲಿ ಮೊದಲ ಬಾರಿಗೆ ಹಾಲಿನ ಉತ್ಪನ್ನಗಳಿಗೆ ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದೆ. ಸೊ ಇವತ್ತಿನ ಪ್ರಶ್ನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ. ಸಾಕಷ್ಟು ಯಶಸ್ವಿಯನ್ನು ಕಂಡಿರುವ ಈ ಮುದ್ರಾ ಯೋಜನೆಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಥವಾ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ವೆನ್ ವಾಸ್ ದ ಪ್ರೈಮ್ ಮಿನಿಸ್ಟರ್ ಮುದ್ರಾ ಯೋಜನಾ ಲಾಂಚ್ಡ್? ಆಪ್ಷನ್ಗಳಲ್ಲಿ ಏಪ್ರಿಲ್ 8, 2015, ಏಪ್ರಿಲ್ 9, 2016, ಏಪ್ರಿಲ್ 10, 2017, ಏಪ್ರಿಲ್ 11, 2018 ಅಂತ ಇದೆ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಈ ಆನ್ಸರನ್ನು ತಿಳ್ಕೋಣ. ನಮ್ಮ ಟೆಲಿಗ್ರಾಮ್ ಚಾನಲ್ ಐಎಲ್ಎ ಕ್ಲಾಸಸ್ ಇಂಟಿಗ್ರಲ್ ಲರ್ನಿಂಗ್ ಅರೇನಾ ಅನ್ನುವ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳ PDF ಆಗಿರ್ಬೋದು, ಮತ್ತು ಇನ್ನುಳಿದ ಸ್ಟಡಿ ಮಟೀರಿಯಲ್ಸ್ಗಳು, ಅಧ್ಯಯನ ಸಾಮಗ್ರಿಗಳು PDF ರೂಪದಲ್ಲಿ ಈ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಆಗಿರುತ್ತೆ. ಸೊ ಈ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ಇನ್ಫಾರ್ಮೇಷನನ್ನು ನೀವು ಸ್ಟಡಿ ಮಾಡುವುದಕ್ಕೆ, ಪ್ರಿಪೇರ್ ಮಾಡುವುದಕ್ಕೆ ಉಪಯೋಗ ಮಾಡ್ಕೋಬೋದು. ಸೊ ಜಾಯಿನ್ ಐಎಲ್ಎ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್. ಇನ್ನು ಡಿಸ್ಕಷನ್ಗೆ ಬರೋದಾದರೆ, ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳಲ್ಲಿ ಮೊದಲ ಆರ್ಟಿಕಲ್ನಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, AIM ಅಂತ. ಸೊ ಅದಾದ ನಂತರ ಗಾಫೆನ್ 303 ಅನ್ನುವ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ, ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಂತರ ಪಿನಾಕ MK1 ಅನ್ನುವ ಒಂದು ಎನ್ಹ್ಯಾನ್ಸ್ಡ್ ವರ್ಷನ್ ರಾಕೆಟ್ ವ್ಯವಸ್ಥೆಯನ್ನು ಲಾಂಚ್ ಮಾಡಲಾಗಿದೆ, ಟೆಸ್ಟ್ ಫೈರ್ ಮಾಡಲಾಗಿದೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದಾದ ನಂತರ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯ ಪೂರ್ಣವಾದ ವಿವರವನ್ನು ತಿಳ್ಕೊಳ್ಳೋಣ. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ AIRನಿಂದ ಒಂದು ಅಭ್ಯಾಸ ಅನ್ನುವ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ. ಸೊ ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಆರ್ಟಿಕಲ್. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ಅಟಲ್ ಇನ್ನೋವೇಷನ್ ಮಿಷನ್ ವಿಸ್ತರಣೆಯ ಕುರಿತಾಗಿ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದರೆ, ಮಾರ್ಚ್ 2023ರವರೆಗೆ ಈ ಅಟಲ್ ಇನ್ನೋವೇಷನ್ ಮಿಷನ್ ಪ್ರೋಗ್ರಾಮನ್ನು ಮುಂದುವರಿಸುವ ಒಂದು ನಿರ್ಧಾರವನ್ನು ನಮ್ಮ ಕೇಂದ್ರ ಸಚಿವ ಸಂಪುಟ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ಅನುಮೋದನೆಯನ್ನು ನೀಡಿದೆ ಅಂತ. ಈ ಒಂದು ವಿಷಯಕ್ಕೆ ಅಪ್ರೂವಲ್ ಅನ್ನು ನೀಡಿ ಈ ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು ಮಾರ್ಚ್ 23ರವರೆಗೆ ವಿಸ್ತರಣೆ ಮಾಡುವ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮತ್ತೆ ಇದೇ ಒಂದು ವಿಸ್ತರಣೆಯ ಸಂದರ್ಭದಲ್ಲಿ ಸುಮಾರು 101 ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಗಳು AICಗಳನ್ನು ಮತ್ತೆ 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ATLsಗಳನ್ನು ಸ್ಥಾಪನೆ ಮಾಡುವಂತಹ ಗುರಿಯನ್ನು ಈ ಒಂದು ವಿಸ್ತರಣೆಯ ಒಂದು ವಿಚಾರದಲ್ಲಿ ಸೇರಿಸಲಾಗಿದೆ. ಇನ್ನು ಈ ಅಟಲ್ ಇನ್ನೋವೇಷನ್ ಮಿಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಭಾರತದ ಕೇಂದ್ರ ಸರ್ಕಾರದ ಥಿಂಕ್ ಟ್ಯಾಂಕ್ ಆದಂತಹ ನೀತಿ ಆಯೋಗದ ಅಡಿಯಲ್ಲಿ ಈ ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು 2015ರಲ್ಲಿ ಸ್ಥಾಪನೆ ಮಾಡಲಾಯಿತು. ಅದಾದ ನಂತರ ಈ ಒಂದು ನೀತಿ ಆಯೋಗದ ಅಡಿಯಲ್ಲಿ ಇನಾಗ್ರೇಟ್ ಆದಂತಹ, ಸ್ಥಾಪನೆಯಾದಂತಹ ಈ ಅಟಲ್ ಇನ್ನೋವೇಷನ್ ಮಿಷನ್ನ ಮುಖ್ಯ ಗುರಿ ಏನು ಅಂತಂದ್ರೆ, ದೇಶದಾದ್ಯಂತ ನಾವೀನ್ಯತೆ ಮತ್ತು ಉದ್ಯಮಶೀಲ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವುದು ಈ ಮಿಷನ್ನ ಮುಖ್ಯ ಗುರಿಯಾಗಿತ್ತು. ಇನ್ನು ಈ ಒಂದು ಪ್ರೋಗ್ರಾಂನಲ್ಲಿ ಮುಖ್ಯ ಭಾಗಿಗಳು ಅಥವಾ ಪಾಲುದಾರರು ಯಾರು ಅಂತಂದ್ರೆ, ವಿಶ್ವವಿದ್ಯಾನಿಲಯಗಳು, ಶಾಲೆಗಳು, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗಳು ಅಥವಾ MSME ಅಂತ ಕರೀತಾರೆ, ಸಂಶೋಧನಾ ಸಂಸ್ಥೆಗಳಾಗಿರ್ಬೋದು, ಕೈಗಾರಿಕೆಗಳು. ಈ ಒಂದು ಸಂಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವುದು ಈ ಅಟಲ್ ಇನ್ನೋವೇಷನ್ ಮಿಷನ್ನ ಮುಖ್ಯ ಗುರಿಯಾಗಿತ್ತು. ಅದಲ್ಲದೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಒಂದು ಉದ್ಯೋಗ ಸೃಷ್ಟಿ ಮಾಡುವ ಒಂದು ಉದ್ದೇಶದಿಂದ ಶ್ರೇಣಿ 2 ಮತ್ತು ಶ್ರೇಣಿ 3 ಅಥವಾ Tier 1, Tier 2, Tier 3 ಅನ್ನುವ ನಗರಗಳಲ್ಲಿ ಉದ್ಯೋಗಾವಕಾಶವನ್ನು ಒದಗಿಸುವ
ಒಂದು ನಿಟ್ಟಿನಲ್ಲಿ ಈ ಅಟಲ್ ಇನ್ನೋವೇಷನ್ ಸಾಕಷ್ಟು ಸಹಕಾರಿಯಾಗಿ ಕೆಲಸ ಮಾಡಿದೆ. ಸೊ ಸದ್ಯಕ್ಕೆ ಇದು 7 ವರ್ಷಗಳನ್ನು ಕಂಪ್ಲೀಟ್ ಮಾಡಿಕೊಂಡು ತನ್ನ ಕಾರ್ಯವನ್ನು ಸದ್ಯಕ್ಕೆ 2023 ಮಾರ್ಚ್ವರೆಗೆ ಇದನ್ನು ವಿಸ್ತರಣೆ ಮಾಡಲಾಗಿದೆ. ಇನ್ನು ಈ ಕಾರ್ಯಕ್ರಮವನ್ನು ಎಲ್ಲ ದೇಶದ ರಾಜ್ಯಗಳಲ್ಲಾಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸದ್ಯಕ್ಕೆ ನಡೆಸಲಾಗ್ತಾ ಇದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಗಾಫೆನ್ 303 ಅನ್ನುವ ಒಂದು ಉಪಗ್ರಹದ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದರೆ, ಚೀನಾದಿಂದ 7ನೇ ಏಪ್ರಿಲ್ 2022ರಂದು ಈ ಗಾಫೆನ್ 303 ಅನ್ನುವ ಒಂದು ಹೊಸ ವೀಕ್ಷಣಾ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ. ಇನ್ನು ಈ ಉಪಗ್ರಹವು ಚೀನಾ ದೇಶದ ಭೂ ಸಮುದ್ರ ರೇಡಾರ್ ಉಪಗ್ರಹ ಮತ್ತು ಉಪಗ್ರಹದ ಸಮೂಹ ಭಾಗದಲ್ಲಿ ಚೀನಾ ತನ್ನ ಕಡಲ ಹಿತಾಸಕ್ತಿಗಳು ಅಥವಾ ಮರೈನ್ ಇಂಟ್ರೆಸ್ಟ್ಗಳನ್ನು ಕಾಪಾಡಿಕೊಳ್ಳಲು ಈ ಒಂದು ಸಹಾಯಕ ಆಗುವಂತೆ ಚಿತ್ರಗಳನ್ನು ಸೆರೆ ಹಿಡಿದು ಈ ಉಪಗ್ರಹ ಚೀನಾಕ್ಕೆ ಅಥವಾ ಒಂದು ದೇಶದ ಸಂಸ್ಥೆಗಳಿಗೆ ಕಳಿಸಲಿದೆ ಅಂತ ಹೇಳಲಾಗಿದೆ. ಸೊ ಇನ್ನು ಈ ಗಾಫೆನ್ 3 ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದನ್ನ ಚೀನಾದ ಜಿಯುಕ್ವಾನ್ ಅನ್ನುವ ಒಂದು ಉಪಗ್ರಹ ಉಡಾವಣಾ ಕೇಂದ್ರದಿಂದ ಲಾಂಗ್ ಮಾರ್ಚ್ 4C ಅನ್ನುವ ರಾಕೆಟ್ ಅನ್ನ ಬಳಸಿ ಈ ಗಾಫೆನ್ 303 ಅನ್ನುವ ಒಂದು ಉಪಗ್ರಹವನ್ನು ಲಾಂಚ್ ಮಾಡಲಾಗಿದೆ. ಸದ್ಯಕ್ಕೆ ಈ ಒಂದು ಯೋಜಿತ ಕಕ್ಷೆಗೆ ಈ ಉಪಗ್ರಹವನ್ನು ಯಶಸ್ವಿಯಾಗಿ ಸೇರಿಸಲಾಗಿದೆ ಅಂತ ಚೀನಾದ ಮೂಲಗಳು ಹೇಳ್ತಾ ಇದ್ದೇವೆ. ಇನ್ನು ಉಪಗ್ರಹದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಒಂದು ಉಡಾವಣೆಯ ಹಿಂದಿರುವ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈ ವಿಪತ್ತುಗಳ ನಿರ್ವಹಣೆ ಅಥವಾ ಸಮುದ್ರದ ವಿಪತ್ತುಗಳನ್ನು ತಗ್ಗಿಸುವ ನಿಟ್ಟಿನಲ್ಲಿ ಅಥವಾ ತಡೆಗಟ್ಟುವಿಕೆಗೆ ಸಹಾಯ ಮಾಡುವ ಒಂದು ವಿಷಯದಲ್ಲಿ ಈ ಡೈನಾಮಿಕ್ ಸಮುದ್ರದ ಪರಿಸರ ಮತ್ತು ಪರಿಸರ ಸಂರಕ್ಷಣೆ, ಸಮುದ್ರ ಸಂಶೋಧನೆ, ಕೃಷಿ, ಜಲ ಸಂರಕ್ಷಣೆ, ಹವಾಮಾನಶಾಸ್ತ್ರದ ಮೇಲ್ವಿಚಾರಣೆಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ಉಪಗ್ರಹ ಗಾಫೆನ್ 303 ಅನ್ನುವ ಉಪಗ್ರಹ ಸಾಕಷ್ಟು ಸಹಾಯಕಾರಿಯಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ದೇಶದ ಕಡಲ ಹಕ್ಕುಗಳು ಅಥವಾ ಮರೀನ್ ರೈಟ್ಸ್ಗಳು ಮತ್ತು ದೇಶದ ಒಂದು ಮರೀನ್ ಇಂಟ್ರೆಸ್ಟ್ಸ್ ಅಥವಾ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಸಹ ಸಹಾಯ ಮಾಡುತ್ತದೆ ಅಂತ ಚೀನಾದಿಂದ ಹೇಳಿಕೆಯನ್ನು ನೀಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಗಾಫೆನ್ 303 ಅನ್ನುವ ಒಂದು ಉಪಗ್ರಹವನ್ನು ಚೀನಾದಿಂದ ಉಡಾವಣೆ ಮಾಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್ ಪಿನಾಕಾ MK1 ವರ್ಧಿತ ರಾಕೆಟ್ ವ್ಯವಸ್ಥೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟ್ ಏನು ಅಂತಂದರೆ, ಈ ಪಿನಾಕಾ M1 ಅನ್ನುವ ಒಂದು ಎನ್ಹ್ಯಾನ್ಸ್ಡ್ ವರ್ಷನ್ ಆದಂತಹ ಪಿನಾಕಾ ಮಿಸೈಲ್ನ ಒಂದು ರಾಕೆಟ್ ಸಿಸ್ಟಮ್ನ ಅಪ್ಡೇಟೆಡ್ ವರ್ಷನ್ ಆಗಿದೆ. ಇದನ್ನು DRDO ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಥವಾ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತು ಭಾರತೀಯ ಸೇನೆಯ ಪೋಖ್ರಾನ್ ಫೈರಿಂಗ್ ರೇಂಜ್ನಿಂದ ಈ ಒಂದು ಪಿನಾಕಾ ರಾಕೆಟ್ನ ಅಪ್ಡೇಟೆಡ್ ವರ್ಷನನ್ನು ಯಶಸ್ವಿಯಾದ ಒಂದು ಪರೀಕ್ಷಾ ಹಾರಾಟವನ್ನು ಯಶಸ್ವಿಯಾಗಿ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ ಇದೆ. ಸೊ ಈಗ ಅಪ್ಡೇಟೆಡ್ ವರ್ಷನ್ನಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆಗಳನ್ನು ಟೆಕ್ನಾಲಜಿಯನ್ನು ಅಪ್ಡೇಟ್ ಮಾಡಲಾಗಿದೆ ಅಂತ ತಿಳ್ಕೊಳ್ಳೋದಾದರೆ, ಈ ಪಿನಾಕಾ MK1 ಅನ್ನುವ ಒಂದು ವರ್ಧಿತ ರಾಕೆಟ್ ವ್ಯವಸ್ಥೆಯು EPRS ಮತ್ತು ಪಿನಾಕಾ ಏರಿಯಾ ಡಿನೈಲ್ ಮ್ಯುನಿಷನ್ ಅಥವಾ ADM ಅಂತ ಕರೀತಾರೆ, ಏರಿಯಾ ನಿರಾಕರಣೆಯ ಒಂದು ಯುದ್ಧ ಸಾಮಗ್ರಿಯನ್ನು ಈ ಒಂದು ರಾಕೆಟ್ ವ್ಯವಸ್ಥೆಯಲ್ಲಿ ಅಳವಡಿಸಲಾಗಿದೆ. ಇನ್ನು ಈ ಪಿನಾಕಾ M1 ವರ್ಧಿತ ಒಂದು ರಾಕೆಟ್ ವ್ಯವಸ್ಥೆಯಲ್ಲಿ ಈ ಒಂದು ಡೆವಲಪ್ ಮಾಡಲು ಸಾಕಷ್ಟು ಸಂಸ್ಥೆಗಳು ಸಹಭಾಗಿತ್ವವನ್ನು ವಹಿಸಿದ್ದು, ಮುಖ್ಯವಾಗಿ DRDO ಲ್ಯಾಬ್ನ ಆರ್ಮಾಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇದು ಪುಣೆಯಲ್ಲಿದೆ. ಮತ್ತು ಇನ್ನೊಂದು ಪುಣೆಯ ಸಂಸ್ಥೆಯಾದಂತಹ ಹೈ ಎನರ್ಜಿ ಮಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ ಈ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಪಿನಾಕಾ ರಾಕೆಟ್ ಅಪ್ಡೇಟೆಡ್ ವರ್ಷನನ್ನು ಅಭಿವೃದ್ಧಿಪಡಿಸಲಾಗಿದೆ. ಇನ್ನು EPRS ಅನ್ನುವ ಒಂದು ವ್ಯವಸ್ಥೆಯನ್ನು ಈ ಒಂದು ಪಿನಾಕಾ MK1 ವರ್ಧಿತ ರಾಕೆಟ್ ವ್ಯವಸ್ಥೆಯಲ್ಲಿ ಬಳಸಲಾಗಿದೆ ಅಂತ ಹೇಳಿದ್ವಿ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, EPRS ಅಂದರೆ ಪಿನಾಕಾ ರೂಪಾಂತರದ ಅಪ್ಗ್ರೇಡೆಡ್ ಆವೃತ್ತಿಯಾಗಿದ್ದು, ಇದು ಕಳೆದ ದಶಕದಿಂದ ಭಾರತೀಯ ಸೇನೆಯೊಂದಿಗೆ ಸೇವೆಯಲ್ಲಿದೆ. ಸೊ ನೆನ್ಪಿಟ್ಕೊಳ್ಳಿ, ಪಿನಾಕಾ MK1 ಎನ್ಹ್ಯಾನ್ಸ್ಡ್ ರಾಕೆಟ್ ಸಿಸ್ಟಮ್ ಅಥವಾ ವರ್ಧಿತ ರಾಕೆಟ್ ವ್ಯವಸ್ಥೆಯನ್ನು 3 ಮುಖ್ಯವಾದಂತಹ ಸಂಸ್ಥೆಗಳು ಡೆವಲಪ್ ಮಾಡಿದ್ದು, ಅಭಿವೃದ್ಧಿಪಡಿಸಿದ್ದು. ಅದರಲ್ಲಿ ಪುಣೆಯ 2 ಸಂಸ್ಥೆಗಳಾದಂತಹ ಆರ್ಮಾಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇದು DRDO ಅಂಡರ್ ಕೆಲಸ ಮಾಡುತ್ತೆ, ಮತ್ತು ಇನ್ನೊಂದು ಪುಣೆಯ ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ ಇವುಗಳ ಸಹಯೋಗದೊಂದಿಗೆ ಈ ಪಿನಾಕಾ ಹೊಸ ರಾಕೆಟ್ ವ್ಯವಸ್ಥೆಯನ್ನು ಸಿದ್ಧಪಡಿಸಲಾಗಿದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂತಂದರೆ,
ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ತನ್ನ 7 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಒಂದು ಸಂಭ್ರಮದಲ್ಲಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿತ್ತು. 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಮತ್ತು ಸಣ್ಣ ಮತ್ತು ಸೂಕ್ಷ್ಮ ಉದ್ಯೋಗಗಳಿಗೆ 10 ಲಕ್ಷ ರೂಪಾಯಿಗಳ, ನೆನ್ಪಿಟ್ಕೊಳ್ಳಿ, 10 ಲಕ್ಷ ರೂಪಾಯಿಗಳ ಒಂದು 10 ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ನೀಡುವಂತಹ ಒಂದು ಗುರಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏಪ್ರಿಲ್ 8, 2015 ಈ ಒಂದು ಮುದ್ರಾ ಯೋಜನೆಯನ್ನು ಪ್ರಾರಂಭ ಮಾಡಿದರು. ನೆನ್ಪಿಟ್ಕೊಳ್ಳಿ, ಏಪ್ರಿಲ್ 8, 2015 ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಪ್ರಧಾನಮಂತ್ರಿಯವರು ಪ್ರಾರಂಭ ಮಾಡಿದ್ದರು. ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಅಥವಾ ಸೂಕ್ಷ್ಮ ಉದ್ಯಮಗಳಿಗೆ 10 ಲಕ್ಷ ರೂಪಾಯಿಗಳವರೆಗಿನ ಸಾಲವನ್ನು ನೀಡುವಂತಹ ಮುದ್ರಾ ಯೋಜನೆಯನ್ನು ಏಪ್ರಿಲ್ 8, 2015 ಒಂದು ಇನಿಷಿಯೇಟಿವ್ ಅನ್ನು ಘೋಷಣೆ ಮಾಡಲಾಗಿತ್ತು. ಸೊ ಇದರ 7 ವರ್ಷಗಳನ್ನು ಈಗ ಕಂಪ್ಲೀಟ್ ಮಾಡಿದೆ. ಸೊ ಇದರ ಮುಖ್ಯ ಅಂಶಗಳನ್ನು ತಿಳ್ಕೊಳ್ಳೋದಾದ್ರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಮುದ್ರಾ ಯೋಜನೆಯ ಪ್ರಾರಂಭವಾದಾಗಿನಿಂದ ಅಧಿಕೃತ ಹೇಳಿಕೆಯ ಪ್ರಕಾರ ಸುಮಾರು 18.6 ಲಕ್ಷ ಕೋಟಿ ರೂಪಾಯಿ, 18,60,00,000 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ 34,42,00,000ಕ್ಕೆ ಹೆಚ್ಚು ಸಾಲಗಳನ್ನು ಈ ಒಂದು ಮುದ್ರಾ ಯೋಜನೆಯ ಅಡಿಯಲ್ಲಿ ಮಂಜೂರು ಮಾಡಲಾಗಿದೆ ಅಂತ ಕೆಲವೊಂದು ಅಂಕಿಅಂಶಗಳು ಹೇಳ್ತಾ ಇವೆ. ಇನ್ನು ಮಹಿಳಾ ಉದ್ಯಮಿಗಳು ಅನುಮೋದಿಸಲಾದ ಒಟ್ಟು ಸಾಲ, ಮಹಿಳಾ ಉದ್ಯಮಿಗಳಿಗೆ ಅನುಮೋದಿಸಲಾದ ಒಟ್ಟು ಸಾಲ 68% ಮಹಿಳಾ ಉದ್ಯಮಿಗಳು ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೊಸ ಉದ್ಯಮಗಳು ಸುಮಾರು 22% ಅಂದ್ರೆ 22% ಸಾಲಗಳನ್ನು ಪಡೆದಿದ್ದಾರೆ ಅಂತ ಈ ಮುದ್ರಾ ಯೋಜನೆ ಅಡಿಯಲ್ಲಿ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಈಗ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು, ಮುದ್ರಾ ಯೋಜನೆಯ ಫುಲ್ ಫಾರ್ಮ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ನಾಳೆ ಅದರ ಕುರಿತಾಗಿ ಡಿಸ್ಕಸ್ ಮಾಡೋಣ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಒಂದು ಇನಿಷಿಯೇಟಿವ್ ಅನ್ನ ಆಲ್ ಇಂಡಿಯಾ ರೇಡಿಯೋದಿಂದ ಪ್ರಾರಂಭಿಸಲಾಗಿದೆ. ಸೊ ಹೊಸದಾಗಿ ಸಾಪ್ತಾಹಿಕವಾದಂತಹ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ರೇಡಿಯೋ ಅಥವಾ AIR ನಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಲಾಗಿದೆ. ಇನ್ನು ಇದರ ಕುರಿತಾದಂತಹ ವಿಷಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮತ್ತೆ ಉದ್ಯೋಗಾಕಾಂಕ್ಷಿಗಳು ತಮ್ಮ ಗುರಿಯನ್ನ ತಲುಪುವ ಅದಕ್ಕೆ ಒಂದು ಸಹಾಯ ಮಾಡುವ ಉದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನ, ಅಭ್ಯಾಸ ಅನ್ನುವ ಒಂದು ಕಾರ್ಯಕ್ರಮವನ್ನ ಹಿಂದಿಯಲ್ಲಿ ಪ್ರತಿ ಶನಿವಾರ ರಾತ್ರಿ 9:30ರಿಂದ 10:30ವರೆಗೆ ಒಂದು ಸಂವಾದ ಕಾರ್ಯಕ್ರಮವನ್ನ ನಡೆಸುವ ಉದ್ದೇಶವನ್ನ ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಹೊಂದಿದೆ. ಇನ್ನು ಈ ಅಭ್ಯಾಸ ಅನ್ನುವ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಒಂದು ವಿಷಯವನ್ನ ತೆಗೆದುಕೊಂಡು ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಈ ಒಂದು ಅಭ್ಯಾಸ ಕಾರ್ಯಕ್ರಮವನ್ನು, ಸಂವಾದ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. ವಿದ್ಯಾರ್ಥಿಗಳು ವಾಟ್ಸಪ್ ಅಥವಾ ಇಮೇಲ್ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಮತ್ತೆ ಅತಿಥಿ ಸ್ಪೀಕರ್ ಅಥವಾ ಗೆಸ್ಟ್ ಲೆಕ್ಚರರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರೊಂದಿಗೆ ಕೆಲವೊಂದು ವಿಷಯಗಳ ತಜ್ಞರು ಕೂಡ ಈ ಒಂದು ಪ್ರಶ್ನೆಗಳಿಗೆ, ವಿದ್ಯಾರ್ಥಿಗಳು ಕೇಳಲಾದಂತಹ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸುತ್ತಾರೆ. ದೇಶದಾದ್ಯಂತ ವಿದ್ಯಾರ್ಥಿಗಳು ಒಂದು ಕ್ರೌಡ್ ಸೋರ್ಸಿಂಗ್ ಅನ್ನುವ ಒಂದು ICTಯ ಒಂದು ತಂತ್ರಜ್ಞಾನದ ಮುಖಾಂತರ ಈ ಒಂದು ಕ್ರೌಡ್ ಸೋರ್ಸಿಂಗ್ ಆಧಾರದ ಮೇಲೆ ಪ್ರತಿ ವಿಷಯದ ಪ್ರಶ್ನೆಗಳನ್ನು ಈ ತಜ್ಞರು ಮತ್ತೆ ಅತಿಥಿ ಸ್ಪೀಕರ್ಗಳು ಆಯ್ಕೆ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾರೆ. ಇದರಲ್ಲಿ ಕೆಲವೊಂದು ವಿಭಾಗಗಳನ್ನ ಈ ಒಂದು ಅಭ್ಯಾಸ ಪ್ರೋಗ್ರಾಮ್ ಒಳಗೊಂಡಿದ್ದು, ಅದರಲ್ಲಿ ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್, ಫ್ಯಾಕ್ಟ್ ಫೈಲ್, ಎಕ್ಸಾಮಿನೇಷನ್ ಕ್ಯಾಲೆಂಡರ್ ಮತ್ತೆ ವಾರದ ಪ್ರಶ್ನೆಯಂತಹ ಕೆಲವೊಂದು ವಿಭಾಗಗಳನ್ನು ಈ ಅಭ್ಯಾಸ ಪ್ರೋಗ್ರಾಂನಲ್ಲಿ ಆ್ಯಡ್ ಮಾಡಲಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯವಾಗುವಂತೆ ಮತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ತಮ್ಮ ಗುರಿಯನ್ನು ತಲುಪುವ ಉದ್ದೇಶದಿಂದ ಸಹಾಯ ಮಾಡುವ ಒಂದು ಕಾರ್ಯಕ್ರಮ, ಅಭ್ಯಾಸ ಕಾರ್ಯಕ್ರಮ. ಇದನ್ನು ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಇನಿಷಿಯೇಟ್ ಮಾಡಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಆಗಲೇ ಕಾರ್ಯಕ್ರಮದ ಸ್ಟಾರ್ಟಿಂಗಲ್ಲಿ ಕೇಳಿದ ಹಾಗೆ ಪ್ರಶ್ನೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ, ಮತ್ತೆ ಮುದ್ರಾ ಈ ಒಂದು ಯೋಜನೆಯ ಮುದ್ರಾ ಫುಲ್ ಫಾರ್ಮ್ ಅನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ನಾಳೆ ಆನ್ಸರನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.